ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವಾಗ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸ್ನೇಹಿತರೆ, ಏನಾಯಿತು ಅಂತ ಅಂದರೆ ನಮಗೆ ಜೂನಿಂದ ಮಳೆ ಶುರುವಾಯಿತು. ಮಳೆ ನಿಂತಾದಮೇಲೆ ಕಂಟಿನ್ಯೂ ಆಗಿ ಚಳಿ ಶುರುವಾಯಿತು ಆಯಿತಾ. ಮಧ್ಯಾಹ್ನ 2:30-3 ಗಂಟೆಯಿಂದನೇ ಚಳಿ. ಅದಕ್ಕೆ ಅಡ್ಜಸ್ಟ್ ಆಗಿ ನಾವು ಹೋದಂಥ ಜಾಗದಲ್ಲೆಲ್ಲ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆ ಬಿಸಿಲು ತಾಪನ ನಮಗೆ ತಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಸಖತ್ತು ಸೆಕೆ, ಎಷ್ಟು ನೀರು ಕುಡಿದ್ರೂ ಸಾಕಾಗ್ತಾ ಇರಲಿಲ್ಲ. ಬಿಸಿಲನ್ನೇ ನಮಗೆ ತಡೆಯೋಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಅಂದರೆ ನಮಗೆ ಈ ಒಂದು ವೆದರ್ಗೆ ಅಡ್ಜಸ್ಟ್ ಆಗೋಗಿದ್ದು ನಾವು. ಇಲ್ಲೂ ಸಹ ಕಟೀಲು ದುರ್ಗಾ ಪರಮೇಶ್ವರಿಲೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ನಾನು ಇದಕ್ಕಿಂತ ಮುಂಚೆನೂ ಬಂದಿದ್ದೆ. ಆವಾಗ್ಲಕ್ಕಿಂತ ಇವಾಗ ಇನ್ನೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಜನನೂ ಇದ್ದರು, ಆದರೆ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಯಾಕಂತಂದರೆ ನಾನು ಮೊದಲೇ ಹೇಳಿದ ಹಾಗೆ ನಾವು ವೀಕ್ ಡೇಸಲ್ಲಿ ಬಂದಿದ್ದಲ್ವ, ಹಾಗಾಗಿ. ಏನಿದು? ಕೋಡ್ಬಳೆ ಚಕ್ಲಿ ಅನ್ಕೊಂಡು ಚಕ್ಲಿ ನೋಡಿ, ಎಲ್ಲರಿಗೂ ಒಂದೊಂದೇ ಕೊಟ್ಬಿಟ್ಟು ನಮ್ಮ ಯಜಮಾನ್ರು ಮಾತ್ರ ಕವರ್ನ ಹಿಡ್ಕೊಂಡು ಕೂತವ್ರೆ. ವಸಂತಣ್ಣ, ನಿಮ್ಮ ಚಕ್ಲಿ ಕೋಡ್ಬಳೆ ಎಲ್ಲ ಖಾಲಿ. ನಮ್ಮ ಮುದ್ಕೆ ನನ್ನ ಜೊತೆ ಇದ್ದು ಡೈಲಾಗ್ ಹೊಡಿಯೋಕ್ಕೆ ಶುರು ಹಚ್ಕೊಬಿಟ್ಟವ್ರೆ. ಸ್ನೇಹಿತರೆ, ನಾವು ಕಟೀಲು ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ತಂದಂತಹ ಸ್ನ್ಯಾಕ್ಸ್ಗಳೇನು ಇತ್ತಲ್ವ ಎಲ್ಲನೂ ತಿನ್ಕೊಂಡು ಉಡುಪಿ ಕಡೆ ನಮ್ಮ ಪಯಣನ ಶುರು. ಉಡುಪಿ ತಲುಪಿದ್ವಿ. ಸಖತ್ ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ನನ್ನ ಮಗುನೇನಾದ್ರು ಕರ್ಕೊಂಡ್ಬಂದಿದ್ರೆ ದೇವಸ್ಥಾನದ ಒಳಗಡಿಕೆ ಬರ್ತಾ ಇರಲಿಲ್ಲ. ಎಲ್ಲ ತೆಗೆಸ್ಕೊಳ್ಳೋದಲ್ಲೇ. ಎಲ್ಲರೂ ಊಟಕ್ಕೆ ಹೋಗ್ತಾ ಇದೀವಿ. ಇವಾಗ ಸ್ವಲ್ಪ ರಶ್ ಇರೋಂಗಿದೆ ಅಲ್ಲೆಲ್ಲ ನೋಡಿದ್ರೆ. ಸ್ನೇಹಿತರೆ, ಕಟೀಲಲ್ಲೂ ಸಹ ಪ್ರಸಾದ ವಿನಿಯೋಗ ಪ್ರತಿನಿತ್ಯ ನಡೆಯುತ್ತೆ. ಅಂತಂದರೆ ಅಲ್ಲಿ ನಾವು ಒಂದು 12 ಗಂಟೆ ಆಗಿತ್ತು. ಅದಕ್ಕೆ ಬೇಡ, ಉಡುಪಿಗೆ ಊಟದಷ್ಟೊತ್ತಿಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಉಡುಪಿಯ ಒಂದು ಕೃಷ್ಣ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ದೊಡ್ಡದಾದ ಪಾತ್ರೆಗಳು. ಇದರಲ್ಲಿ ಪ್ರತಿನಿತ್ಯ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿನಿಯೋಗ ಮಾಡ್ತಾರೆ. ನಮ್ಮನೆಯವ್ರು 2 ಇಸ್ಕೊಂಡವ್ರೆ. ಹಳಿಗುಳಿ ಮನೆ ಅದಕ್ಕೆ ಹಳಿಗುಳಿ ಮನೆ. ಚೆನ್ನಾಯ್ತಾ? ಉಡುಪಿಲಿ ಊಟ ಮುಗಿಸ್ಕೊಂಡು ಹೊರಟಿದ್ದೀವಿ ಇವಾಗ. ಸ್ನೇಹಿತರೆ, ಉಡುಪಿಲೂ ಅಷ್ಟೇ. ಇದಕ್ಕಿಂತ ಮುಂಚೆ ನಾನು 2-3 ಸತಿ ಹೋಗಿದ್ದೆ ಉಡುಪಿಗೂ. ಅಲ್ಲಂತೂ ನನಗೆ ಯಾವಾಗಲೂ ದೇವರೇ ಕಾಣಿಸ್ತಾ ಇರಲಿಲ್ಲ. ಅಷ್ಟು ರಶು, ಅಷ್ಟು ನುಗ್ಗಲು. ಲಾಸ್ಟ್ ಟೈಮ್ ಹೋದಾಗಂತೂ ನಾವು ಹಿಂದುಗಡೆಯಿಂದ ನೋಡ್ಕೊಂಡು ಹೋಗಿದ್ದು. ಆದರೆ ಈ ಸತಿ ತುಂಬ ಚೆನ್ನಾಗಿ ನಮಗೆ ದರ್ಶನ ಸಿಕ್ತು. ಮನಸ್ಸಿಗೆ ಒಂಥರ ಖುಷಿ. ಅಷ್ಟು ಒಂದು ನೆಮ್ಮದಿಯಾಗಿ ಎಲ್ಲ ದೇವಸ್ಥಾನಗಳಲ್ಲೂ ದೇವ್ರನ್ನ ಕಣ್ಣು ತುಂಬ್ಕೊಂಡು ಬಂದು ಅದಾದಮೇಲೆ ನಾವು ನಮ್ಮ ಪಯಣನ ಆನೆಗುಡ್ಡದ ಕಡೆ ಶುರು ಮಾಡಿದ್ವು. ನೀವಿಲ್ಲಿ ನೋಡ್ತಾ ಇರ್ಬೋದು, ಆನೆಗುಡ್ಡದ ಒಂದು ಗಣೇಶ ದೇವಸ್ಥಾನ ಇದಾಗಿದೆ. ಇಲ್ಲೂ ಸಹ ನಾವು ಕಳ್ಸತಿ ಬಂದಿದ್ದು. ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ದರ್ಶನ ಆಯ್ತೈತೆ. ಅದಕ್ಕೆ ನೋಡಿ, ಯಾರಾದರೂ ಟ್ರಿಪ್ ಬರೋದಾದರೆ ಮಕ್ಳಿಗೆ ಒಂದೊಂದು ದಿವಸ ರಜಾ ಹಾಕೊಂಡು ವೀಕ್ ಡೇಸಲ್ಲಿ ಬಂದುಬಿಡಿ.
ಇವ್ರಿಗೆ ಅದಕ್ಕೆ ನಾವು ಮಕ್ಕಳನ್ನೇ ಕರ್ಕೊಬಂದಿಲ್ಲ, ನಾವು ಮಾತ್ರ ಬಂದಿದ್ವಿ. ಅದಕ್ಕೆ ಅಲ್ಲಿರೋದೆಲ್ಲ ನಂದೇ. ಡೀಪ್ ಜಾಸ್ತಿ ಏನು ಉದ್ದಕ್ಕೂ ಬರೀ ಇವೇ ನಿಂತವೆ. ಸ್ನೇಹಿತರೆ, ಈ ಒಂದು ಆನೆಗುಡ್ಡನ ಗಣೇಶ ದೇವಸ್ಥಾನನ ನಾನು ಮೊದಲು ಅಂದರೆ ಕಳ್ಸತಿ ನಮ್ಮ ಭಾವನಕ್ಕವರು ನಾವು ಎಲ್ಲ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಒಂದು ಟ್ರಿಪ್ ಬಂದಿದ್ವಲ್ಲ, ಅದೇ ಫಸ್ಟ್ ಟೈಮ್ ನೋಡಿದ್ದು. ಅದು ಬಿಟ್ಟರೆ ಇವಾಗಲೇ ಹೋಗ್ತಾ ಇರೋದು. ಅದಕ್ಕಿಂತ ಮುಂಚೆ ನಾನು ಯಾವಾಗಲೂ ನೋಡಿರಲಿಲ್ಲ. ಅಲ್ಲಿ ದರ್ಶನನ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಪಯಣ ಸೀದಾ ಮುರುಡೇಶ್ವರದ ಕಡೆ ಆಗಿತ್ತು. ಮುರುಡೇಶ್ವರದ ನೆಕ್ಸ್ಟ್ ವೀಡಿಯೋನ ನಾನು ಹಾಕ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯಮಾಡಿ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.